ಅಜ್ಜಿ ನಾನು ಆದ್ಯನ ಬಿಟ್ಟು ಬರ್ತೇನೆ. ಹೋಗ್ಬರ್ತೀನಿ ಅಜ್ಜಿ. ಆದ್ಯ ಬೆಳಗ್ಗೆ ಬೇಗ ರೆಡಿ ಆಗ್ಬಿಡು. ನಿಮ್ಮನೆಗೂ ಅಮೂಲ್ಯ ಮನೆಗೂ ಫೋನ್ ಮಾಡಿ ಹೇಳಿದ್ದೀನಿ. ವಾಟ್? ಅಮೂಲ್ಯ ಮನೆಗ ಏನ್ ಹೇಳ್ತಿದ್ದೀರಾ? ಆದ್ಯ ಇವನ್ ನೋಡಿ ಹೇಗೆ ಕೇಳ್ತಿದ್ದಾನೆ ಅಲ್ವಾ ವೇದಾಂತು? ನಾವೆಲ್ಲ ಅಂದ್ರೆ ಆರ್ತಿ, ಅಮೂಲ್ಯ, ಅವಳ ತಂಗಿರು, ನೀನು, ವಿಕ್ಕಿ, ಆದ್ಯ, ಸಾರ್ಥಕು ಎಲ್ಲ ಸೇರಿ ಪಿಕ್ನಿಕ್ ಹೋಗ್ತಾ ಇದ್ದೀವೋ. ಪರಮಾನಂದ ಹೇಳಿರೋ ಹಾಗೆ ನಿಮ್ಮಿಬ್ಬರ ಮಧ್ಯೆ ನಿಜವಾದ ಪ್ರೀತಿ ಇದೆಯಾ ಅಂತ ತಿಳ್ಕೊಳಕ್ಕೆ ಹೀಗೆ ಮಾಡ್ತಿರೋದು. ಎಲ್ಲಾರ ಬುಡೆ ಒಂದೇ ಮೆದಳಂತೆ, ಆ ಬುದ್ಧಿ ಒಂದಿಲ್ಲ, ಆಹಾ ಬುದ್ಧಿ ಒಂದಿಲ್ಲ, ಬುದ್ಧಿ ಒಂದಿಲ್ಲ. ವಿಕ್ಕಿ ಅವ್ರ ಅಜ್ಜಿ ಫೋನ್ ಮಾಡಿದ್ರು. ಅವ್ರು ಯಾಕಪ್ಪ ನಿಮಗೆ ಕಾಲ್ ಮಾಡ್ತಾರೆ? ಅಯ್ಯೋ, ನೀವು 4 ಜನ ಮತ್ತೆ ಸಾರ್ಥಕ, ಆದ್ಯ, ವಿಕ್ಕಿ ಮತ್ತೆ ವೇದಾಂತ ಎಲ್ಲ ಸೇರ್ಕೊಂಡು ಪಿಕ್ನಿಕ್ ಹೋಗ್ತಾ ಇದ್ದೀರಂತೆ. ಆ ವಿಷಯ ತಿಳ್ಸಕ್ ಫೋನ್ ಮಾಡಿದ್ರು. ಏನಪ್ಪ ಹೇಳ್ತಾ ಇದ್ಯಾ? ಪಿಕ್ನಿಕ್? ಅದು ನಾನು ಅದು ಏನೇನು ಪಿಶಾಚಿ ಜೊತೆ? ಯಾಕೆ ಯಾವಾಗ್ಲೂ ವೇದಾಂತ್ ಹೆಸರೆತ್ತಿದ್ದಾಗೆ ಅಷ್ಟೊಂದು ಡಿಸ್ಟರ್ಬ್ ಆಗ್ತೀಯಾ? ಅವಳದು ಇದ್ದಿದ್ದೆ ಅಲ್ವಾ? ಅದನ್ನ ಬಿಟ್ಟಾಕಿ ನಾವೆಲ್ಲರೂ ಪಿಕ್ನಿಕ್ಗೆ ಹೋಗ್ತಿರೋದು ನಿಜನಾ? ನೀವೆಲ್ಲರೂ ಬರ್ತೀರಾ ಅಲ್ವಾ? ಸುಮ್ಮನೆ ಎಲ್ಲಿಂದ ಎಲ್ಲಿಗೋ ಹೋಗ್ಬೇಡ. ಮರುಭೂಮಿನಿ ನೀರ್ ಸಿಕ್ಕಂಗ್ ಆಡ್ಬೇಡ. ನೀರ್ ಇಟ್ಕೊಂಡಿರೋದು ಸಿಡಕ್ ಮುತ್ತಿ ಸಿದ್ದಪ್ಪ ಅಂತ ನೆನ್ಪಿರ್ಲಿ. ಹಳೆ ಬುತ್ತಿ, ನಿನಗೆ ಐಸ್ ಇರ್ತಿದ್ರೆ ಹಲ್ಲು ಗುರುತೆ ಇರೋದಾದ್ರೆ ಲಾಲಿಪಾಪ್ ತಿನ್ನು. ನಮ್ಮ ಆಸೆಗೆ ಯಾಕೆ ಕಲ್ಲಾಗ್ತೀಯಾ? ಅದೇ ಮತ್ತೆ ಇನ್ನೊಂದ್ಸಲ ನಮ್ ಇವಿಲ್ಡ್ ದೆವ್ವ ಹೇಳೋದು ಕರೆಕ್ಟ್ ಅನ್ಸುತ್ತೆ. ಇವಳೆ ಹಳೆ ಮುದ್ಗಿ ತರ ಆಡ್ತಾಳ. ಲೇ ಇವಿಲ್ಡ್ ದೆವ್ವ, ನೀನ್ ಹೇಳೋದು ಕರೆಕ್ಟ್ ಕಣೆ. ಪಕ್ಕ ಡೌರಾಣಿನೇ. ಎಲ್ಲ 1 ನಿಮಿಷ ಸುಮ್ಮನೆ ಇರ್ತೀರಾ? ಯಾವಾಗ ನೋಡಿದ್ರು ಜಾತ್ರೆ ತರ ಗಿಜ್ಗುಡ್ತಾ ಇರ್ತೀರಾ. ನನಗೂ 1 ನಿಮಿಷ ಮಾತಾಡೋದಕ್ಕೆ ಬಿಡಿ. ಅಪ್ಪ ಅದೇನು ಅಂತ ಹೇಳಿ. ವಿಕ್ಕಿ ಅವ್ರ ಅಜ್ಜಿ ಫೋನ್ ಮಾಡಿ ತಾವು ಪಿಕ್ನಿಕ್ ಹೋಗ್ತಾ ಇದೀವಿ, ನೀವು ಬನ್ನಿ ಅಂತ ಹೇಳಿದ್ರು. ಅದಕ್ಕೆ ನೀವೇನಂದ್ರಿ ಅಪ್ಪ? ನಾನು ಬರಲ್ಲ ಅಂದೆ. ಹೋಗಪ್ಪ, ನೀನು ಯಾವಾಗ್ಲೂ ಹೀಗೆ ಮಾಡ್ತೀಯ. ನೀವು ಕರ್ಕೊಂಡು ಹೋಗಲ್ಲ, ನಮಗೂ ಹೋಗಕ್ ಬಿಡಲ್ಲ. ಸ್ಕೂಲ್ ಟ್ರಿಪ್ಗೂ ಜಾಸ್ತಿ ಖರ್ಚಾಗುತ್ತೆ ಅಂತ ಕಳಿಸ್ಲಿಲ್ಲ. ಬರಲ್ಲ ಅಂತ ಹೇಳಿದ್ದು ನಾನು ಮತ್ತೆ ನಿಮ್ಮಮ್ಮ, ನೀವಲ್ಲ. ಅಂದ್ರೆ ನಾವೆಲ್ಲ ಹೋಗ್ತಾ ಇದೀವಾ? ನಾವೆಲ್ಲ ಅಲ್ಲ, ನೀವ್ ಮಾತ್ರ. ನೀನ್ ಯಾಕೆ ಬರಲ್ಲ? ಏ ಡೌರಾಣಿ, ಹಳೆ ಮುದ್ಕಿರಿ ಯಾರಾದ್ರೂ ಪಿಕ್ನಿಕ್ ಬರ್ತಾರೇನೆ, ಗುಂಪಿಗೆ ಸೇರದ ಪದ ಅನ್ನೋ ಹಾಗೆ ಅವ್ರನ್ನ ಇಗ್ನೋರ್ ಮಾಡ್ಬಿಡ್ಬೇಕು. ಮನೇಲಿ ಬಿದ್ದಿರ್ಲಿ ಬಿಡು. ಬಿಡಲು ಕಡೆ ನಾನು ಅದನ್ನೇ ಕಡೆ ಹೇಳಿದ್ದು. ನಿಂಗೆ ಯಾಕೆ ಫೋರ್ಸ್ ಮಾಡಿದ್ದು? ಹೇಳೋದು ಪೂರ್ತಿ ಕೇಳಿ, ವಿಷಯ ಪೂರ್ತಿ ತಿಳ್ಕೊಳ್ಳದೆ ಎಲ್ಲ ಅಧ್ವಾನ ಮಾಡಿಬಿಟ್ಟಿರ. ನೀವು ಹೋಗ್ತಾ ಇರೋದು ಪಿಕ್ನಿಕ್ಗೆ ಆದರೂ ಮನೆಯಲ್ಲಿ ಅಜ್ಜಿ ಮೊಮ್ಮಕ್ಕಳ ಜೊತೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದಾರಂತೆ. ಅಪ್ಪ ನೀವು ಮತ್ತೆ ಅಮ್ಮ ಅವ್ರ ಮನೆಗೆ ಹೋಗ್ಬೇಕು ಅಂತ ಹೇಳ್ತಿದ್ರಲ್ಲ? ಹಾಕಂದ ನಾನು ಮತ್ತೆ ನಿಮ್ಮಮ್ಮ ಲಗ್ನ ಪತ್ರಿಕೆ ಬಗ್ಗೆ ಮಾತಾಡ್ಕೊಂಡು ಬರೋದಕ್ಕೆ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಪಿಕ್ನಿಕ್ ಬಗ್ಗೆ ಅಮ್ಮ ಏನಂದ್ರು? ಅನ್ನೋದೇನು, ಎಲ್ಲರೂ ಸೇರಿ ಹೋಗ್ತಾ ಇದ್ದಾರೆ ಅಂದರೆ ಹೋಗ್ಲಿ ಬಿಡಿ ಏನ್ಲೋ. ಅಜ್ಜಿ ಗಂಡಿನ ಕಡೆಯವರು, ಅವ್ರು ಹೇಳಿದ್ದಾರೆ ಅಂತ ನಿಮ್ಮನ್ನೆಲ್ಲ ಕಳಿಸ್ತಾ ಇದ್ದೀನಿ. ಅಲ್ಲಿ ನೀವು ಸರಿಯಾಗಿ ನಡ್ಕೋಬೇಕು. ಡೋಂಟ್ ವರಿ ಅಪ್ಪ, ಹಳೆ ಮುದ್ಕಿ ಮನೇಲಿರೋದ್ರಿಂದ ಏನೂ ಪ್ರಾಬ್ಲಮ್ ಆಗಲ್ಲ. ಮನೇಲಿರೋದು ನಿಮ್ಮಮ್ಮ ಒಬ್ಳೆ, ಅಮ್ಮನು ನಿಮ್ಮ ಜೊತೆ ಬರ್ತಾ ಇದ್ದಾಳೆ. ಅಯ್ಯೋ ಅಕ್ಕ, ನೀನು ಬರ್ತಿದ್ಯಾ? ಸರಿ ಬಾ. ಅಪ್ಪ ಅಮ್ಮು, ನೀನು ಒಬ್ಳು ಹೋಗಲಿಲ್ಲ ಅಂತಂದರೆ ಅಜ್ಜಿ ಬೇಜಾರು ಮಾಡ್ಕೊಳಲ್ವಾ? ಅವ್ರು ಇಲ್ಲಿವರೆಗೂ ಬಂದು ನಿನ್ನ ಕೈಗೆ ಬಳೆ ಎಲ್ಲ ತೊಡಿಸಿ ಹೋಗಿದ್ದಾರೆ ಅಂದರೆ ಅವ್ರಿಗೆ ನಿನ್ನ ಮೇಲೆ ತುಂಬ ಪ್ರೀತಿ ಇದೆ ಅಂತ ಅರ್ಥ ತಾನೆ. ಹೋಗ್ಬಾಕಂದ. ಸರಿಯಾಗಿಟ್ಟೆ ಫಿಟ್ಟಿಂಗು. ಒಂದು ಸ್ವಲ್ಪ ಹೊತ್ತು ಅವರೆದ್ರು ನಾನು ಆ ಕೋಪಿಷ್ಟ ಕಪ್ಪಲ್ ಥರ ಆ್ಯಕ್ಟ್ ಮಾಡೋಷ್ಟರಲ್ಲಿ ಹೈರಾಣ ಆಗೋಗಿದ್ದೀನಿ. ಇನ್ನು ನಾಳೆ ಇಡೀ ದಿನ ಅಂದರೆ ಅಗ್ರಜ,
ನಾಳಿನ ಪ್ಲಾನ್ ಬಗ್ಗೆ ನಿನ್ಗೆ ಗೊತ್ತಿದೆ ಅಲ್ವಾ? ನನಗೇನು ಅರ್ಥನೇ ಆಗ್ತಿಲ್ಲ ವಿಕ್ರಾಂತ್. ಇಡೀ ದಿನ ಯಾರು ಆ್ಯಕ್ಟ್ ಮಾಡ್ತಾ ಕೂರ್ತಾರೆ. ಇಟ್ಸ್ ಬ್ಲಡಿ ಡಿಸ್ಗಸ್ಟಿಂಗ್. ನೀನು ಆ ಥರ ಎಕ್ಸ್ಪ್ರೆಷನ್ಸ್ಗಳೆಲ್ಲ ಕೊಡ್ಬೇಡ ವಿಕ್ರಾಂತ್. ನೋಡಗ್ರಜ, ವಿಷಯ ಏನೇ ಇರಲಿ, ಆದರೆ ರೌಡಿನಾದ್ನಿ ತುಂಬಾ ಒಳ್ಳೆ ಅವಳಿಗೆ. ಅವಳು ಯಾವಾಗ್ಲೂ ನಿನ್ ಪರವಾಗಿ ನಿಂತಿದ್ದಾಳೆ. ಹುಡುಗಿ ಕಂಪ್ಲೇಂಟ್ ಅಲ್ಲಿ ಯಾವ ರಾತ್ರಿ ಹರಾಸ್ಮೆಂಟ್ ಆಗಿದೆ ಅಂತ ಬರ್ದಿದ್ದಾಳೋ ಆ ರಾತ್ರಿ ಪೂರ್ತಿ ವೇದಾಂತ್ ಅವ್ರ ಜೊತೆ ನಾನಿದ್ದೆ. ಒಳ್ಳೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಕಷ್ಟ ಅಲ್ಲ. ಅದು ಅಲ್ಲದೆ ಅವಳು ಬ್ಯೂಟಿಫುಲ್ ಆಗೂ ಇದ್ದಾಳೆ. ಅಲ್ಲ, ಇರೋ ವಿಚಾರ ಹೇಳ್ದಪ್ಪ. ಇನ್ನೊಂದ್ಸಲ ಅವಳು ನಡ್ಕೊಂಡು ಬರ್ತಿದ್ದಾಳೆ ಅಂತ ಇಮ್ಯಾಜಿನ್ ಮಾಡ್ಕೊ. ನಾನು ಯಾಕೆ ಇಮ್ಯಾಜಿನ್ ಮಾಡ್ಕೋಬೇಕು? ನನ್ನ ಕರೋದಲ್ಲ ಆಗಲ್ಲ. ಓಲ್ಡ್ ಆಕ್ಟ್ ಮಾಡೋದು ಕಷ್ಟ ಅಂದಿಯಲ್ಲ ಅಗ್ರಜ. ಸೊ ಸಿಂಪಲ್ ಮಾಡ್ಕೊಡ್ತಿದ್ದೀನಿ ಅಷ್ಟೇ. ನಾನು ಹೇಳ್ದಷ್ಟು ಕೇಳು, ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊ. ಡಿಜೆಗೆ ನೆಟ್ಟಿಗೆ ನಡೆಯೋಕ್ಕೂ ಬರಲ್ಲ. ಪೊರ್ಕಿ ಕಡೆ ಥರ ಬೆಳಗ್ತಾ ಇದ್ದಾಳೆ. ಫ್ಲಾಟ್ ನೆಲದ ಮೇಲೂ ಯದ್ವಾ ತದ್ವಾ ವಾಲೋ ಟ್ಯಾಲೆಂಟ್ ಒಳೊಬ್ಬಳಿಗೆ ಇರೋದು. ಅವಳೆಂಥ ಕಿಲಾಡಿ ಅಂದ್ರೆ ಎಡವಾದಲ್ಲದೆ ಸಡನ್ ಆಗಿ ಸುಧಾರಿಸ್ಕೊಂಡು ಆ ಕಡೆ ಈ ಕಡೆ ಯಾರಾದ್ರೂ ಬರೀ ಅವಳು ಬರೋದು ಇಮ್ಯಾಜಿನ್ ಮಾಡ್ಕೊ ಅಂದ್ರೆ ಅಗ್ರಜ ಮುಂದಕ್ಕೆ ಹೋಗ್ಬಿಟ್ಟ. ಅವಳು ಸುಮ್ಮನೆ ನಿಂತಿದ್ರು ಅವಳು ಕೂದಲು ಗಾಳಿಗೆ ಹಾರ್ತಾನೆ ಇರುತ್ತೆ. ಓಪನ್ ಹೇರು ಬಿಟ್ಕೊಂಡು ಕೂದಲು ಹಾರಾಡಿಸ್ಕೊಂಡು ಕಣ್ಣ ಮುಂದೆ ಓಡಾಡ ಬ್ಯಾಡ್ವೆ, ಜೀವ ಜಲ್ಲಂತದೆ. ಅದೇನೋ ಹೇಳ್ತಾರಲ್ಲ, ಕಿವಿ ಪಕ್ಕದಲ್ಲಿ ಇರುತ್ತಲ್ಲ ಮುಂಗುರುಳು, ಅದು ಅವಳನ್ನೇ ಕಾಡ್ತಿರುತ್ತೆ. ಅವಳದನ್ನ ಬಾಯಿಂದನೇ ಊದಿ ಹಿಂದೆ ಕೆಲ್ಸು ಸರ್ಕಸ್ ಮಾಡ್ತಿರ್ತಾಳೆ. ಆದ್ರೆ ಒಂದು 2 ಅಟೆಂಪ್ಟ್ ಫೇಲ್ ಆಗುತ್ತೆ. ಆಮೇಲೆ ತಾನೇ ಕೈಯಾರೆ ಕೂದಲನ್ನ ಕಿವಿ ಹಿಂದೆ ಕಳಿಸ್ತಾಳೆ. ಯೋಗರಾಜ್ ಭಟ್ರು ಸುಮ್ಮನೆ ಹೇಳಿಲ್ಲ, ಹುಡುಗಿರೆಲ್ಲ ಒಂದೇ. ಅವ್ರು ಒಂದ್ಸಲ ಬಾಯಿ ತುಂಬಾ ನಕ್ರೆ ಹುಡುಗರ ಕೈಗೆ ಚೊಂಬೆ ಗತಿ ಅಂತ. ಅವಳು ಪಕ್ಕ ರೌಡಿ ಬೇಬಿನ. ಅವಳು ಕೂದಲು ಕೂಡ ನೆಮ್ಮದಿಯಿಂದ ಇರೋದಕ್ಕೆ ಬಿಡಲ್ಲ. ಸೈಕೋಮನ್. ಕಲ್ಲು ಬಂಡೆನಾದ್ರೂ ಮಾತಾಡ್ಸೋ ತಾಕತ್ತಿದೆ ಅವಳಿಗೆ. ದೊಡ್ಡ ಬಾಯಿ ಬಡಿಕೆ ಅವಳು. ಸಿಚುವೇಶನ್ ಎಷ್ಟೇ ಸೀರಿಯಸ್ ಆಗಿದ್ರು ಅವಳದನ್ನ ತಿಳಿ ಮಾಡ್ಬಿಡ್ತಾಳೆ. ಡಬ್ಬಾ ಜೋಕ್ ಅವಳು. ಡಿಜೆ. ಕ್ರೇಜಿ ವುಮನ್ ಅವಳು. ಅವಳು ಒಂದ್ಸಲ ನಕ್ಕದ್ಲು ಅಂದ್ರೆ. ಹೇಳು ಅಗ್ರಜ, ಒಂದ್ಸಲ ಅವಳು ನಕ್ಕುದ್ಲು ಅಂದ್ರೆ ನಿನ್ ಕೈಗೆ ಚೊಂಬೆ ಅಲ್ವಾ? ಶರಪ್, ನೀನಿಲ್ಲಿ ಏನ್ ಮಾಡ್ತಿದ್ಯಾ? ನಾನಿಲ್ಲಿ ಏನ್ ಮಾಡ್ತಿದ್ದೀನ? ಹಲೋ, ನಾವೇ ನಿಮ್ಮನ್ನ ಇಮ್ಯಾಜಿನೇಷನ್ ಕಳ್ಸಿದ್ದು. ತಾವು ತಮ್ಮವ್ರ ಗುಂಗಲ್ಲಿ ನಮ್ಮನೆ ಮರ್ತ್ಬಿಟ್ರಲ್ಲ. ಶರಪ್, ನನ್ನವಳಂತೆ ನನ್ನವಳು. ನಿನಗೆ ಮಾಡೋದು ಬರೀ ಕೆಲಸ ಅಲ್ವಾ? ನೀನು ನನ್ ಬಾಯಿ ಮುಚ್ಚಿಸ್ಬೋದು, ಆದ್ರೆ ನೀನ್ ಮನ್ಸಿನ ಬಾಯಿ ಮುಚ್ಚಕ್ಕಾಗತ್ತಾ? ಅದ್ ನೀನ್ ಹೇಳಿದ ಮಾತು ಕೇಳಲ್ಲ. ಸುಮ್ಮನೆ ಇರ್ತೀಯಾ ಅಥವಾ ಚಿಕ್ಕ ವಯಸ್ಸಲ್ಲಿ ತೋರಿಸ್ತಿದ್ದಲ್ಲ ಡೆಮೋ ತೋರಿಸ್ಲಾ? ಬೇಡ ಬೇಡ, ನೋಯ್ತಿದೆ ನೋಯ್ತಿದೆ ನೋಯ್ತಿದೆ. ಇದನ್ನ ಅವಳ ತರನೇ ಹೇಳ್ತೀಯ? ಕಳ್ಳ, ನಿನ್ಗೆ ಎಲ್ಲೆಲ್ಲೋ ಅವಳೆ ಕಾಣಿಸ್ತಾಳಲ್ವಾ? ನೀನು ಹಿಡ್ಕೊಳ್ಬೇಕಾಗಿರೋದು ನನ್ ಕೈಯಲ್ಲ, ಅವಳ ಕೈನ.
ಆದಷ್ಟು ಬೇಗ ಮಿಂಗಲ್ ಆಗ್ಬಿಡಿ. ನಿಮ್ಮ ಇಮ್ಯಾಜಿನೇಷನ್ ಬೇಗ ರಿಯಲ್ ಆಗ್ಲಿ. ಸಿಂಗಲ್ ಅನ್ನೋ ಸ್ಟೇಟಸ್ ಬೋರಿಂಗ್ ಅಮ್ಮ. ಬೇಗ ಬೇಗ ಆಸೆ ಅವಳು ಯಾವಳ? ಅಮ್ಮು, ಅಜ್ಜಿಗೆ ನೀನಂದ್ರೆ ತುಂಬಾ ಇಷ್ಟ ಆಗಿದ್ಯಾ ಅಂತ ಅನ್ಸುತ್ತೆ. ಅದಕ್ಕೆ ಎಷ್ಟು ಚೆನ್ನಾಗಿರೋ ಬಳೆ ಕೊಟ್ಟಿದ್ದಾರೆ ನೋಡು. ಏಯ್, ಮಾಡಿರೋ ಕೆಲಸನೇ ಎರಡೆರಡು ಸತಿ ಮಾಡಕ್ಕಾಗಲ್ಲ. ಆಕ್ಚುಲಿ ಇವತ್ತು ನೀನ್ ಮಾಡ್ಬೇಕಿತ್ತು. ಏಯ್ ಡೈರೆಕ್ಟರ್, ಸುಮ್ಮನೆ ನಿಂತ್ಕೋ. ನಾನ್ ಮಾಡ್ತಾ ಇದ್ದೀನಿ ಕೆಲಸನ, ಸ್ವಲ್ಪ ಕೃತಜ್ಞತೆ ಇಟ್ಕೋ. ಮಿಸ್ ಹಳೆ ಮುಕ್ಕಿ, ಮಿಸ್ ಲೇಟ್ ಇಲ್ದೆದ್ದವ ಅಪ್ಪುಗೆ ಮೈ ಬಸ್ ಕೆಲಸ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೇದು. ಹಾಗಿದ್ರೆ ನೀನೇ ಮಾಡು. ಲೇ ಕುಂಬಳಕಾಯಿ, ನಿನ್ ಪಾಳಿದಾಗ 1000 ಸಲ ನಿನ್ ಕೆಲಸನೂ ಮಾಡಿದ್ದೀನಿ ಕಣಲೆ. ಮಿಸ್ ಲೇಟ್ ಇಲ್ದೆದ್ದವ. ಅಯ್ಯೋ ಅಯ್ಯೋ, ಕೋತಿಕೆ ಮುಗ್ದೋಳೆ. ಪದೇ ಪದೇ ಲೇಟ್ ಅನ್ಬೇಡ ಕಣೆ. ಲೇಟ್ ಅಂದ್ರೆ ಸತ್ತೋಗಿರೋರಿಗೆ ಹೇಳೋದು. ಸತ್ತೋದ್ಮೇಲೆ ಕಣಲೆ ಎಲ್ಲರೂ ದೆವ್ವ ಆಗೋದು. ಅದಕ್ಕೆ ನೀನು ದೆವ್ವ ಅನ್ನೋದು. ಅಕ್ಕ ಅಕ್ಕ, ನೀನು ಇವ್ರಗಳ ಜೊತೆ ಸೇರ್ಕೊಂಡು ನನ್ನನ್ನೇ ರೇಗಿಸ್ತೀಯ ಅಲ್ವಾ? ಇದೊಳ್ಳೆ ಕತೆ ಆಯ್ತಲ್ಲ. ನಾನೆಲ್ಲೇ ರೇಗಿಸ್ದೆ? ನಾನು ಸುಮ್ಮನೆ ಬಳೆ ಚೆನ್ನಾಗಿದೆ ಅಂತ ಹೇಳಿದ್ದಷ್ಟೇ. ಆದ್ರೂ ಹಾಗೆ ಇನ್ನೊಂದು ಆಲೋಚನೆ ಬಂತು. ಅದು ತುಂಬಾ ಖುಷಿ ಕೊಡ್ತಾ ಇದೆ. ಏನ್ ಆಲೋಚನೆ? ಕಲ್ಬೇರ್ಕೆ ಐಡಿಯಾ ಏನು ಇಲ್ಲ ತಾನೆ? ಅದೇನು ಅಂತ ನನಗ್ ಗೊತ್ತಾಯ್ತು. ನಿಂಗ್ ಗೊತ್ತಾಯ್ತಾ? ಹೌದು. ಇಬ್ರು ಒಂದೇ ಮನೆಗೆ ಸೊಸೆ ಆಗಿ ಹೋದ್ರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋ ತಾನೇ ನಿನ್ನ ಆಲೋಚನೆ. ನಿನಗೆ ಹೇಗೆ ಗೊತ್ತಾಯ್ತು? ನಾವು 4 ಜೀವ ಆದ್ರೂ ಒಂದೇ ಆತ್ಮನಕ್ಕ. ಟೆಲಿಪತಿ ವರ್ಕ್ ಆಗುತ್ತೆ. ಆಹಾ, ಏನ್ ಡವ್ ಮಾಡ್ತೀಯ ಡೌರಾಣಿ. ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತೀಯ ಅಲ್ವಾ? Nonsense, disgusting. Disgusting. ಅದ್ಯಾಕೆ ಎಲ್ರು ಹೀಗ್ ನೋಡ್ತಾ ಇದ್ದೀರಾ? ಆರ್ತಿ ಅಕ್ಕ, ಈ ಬಳೆ ತುಂಬಾ ದೊಡ್ಡ ತಲೆನೋವು ಅನ್ಸ್ತಿದೆ. ಯಾಕೋ ಗೊತ್ತಿಲ್ಲ, ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿ ಅಂತೆಲ್ಲ ಫೀಲ್ ಆಗುತ್ತೆ. ಅದ್ಯಾಕೆ ಹಾಗ ಅನ್ಕೊತ್ಯಾ? ಕಷ್ಟ ಆದ್ರೆ ಎತ್ತಿಟ್ಬಿಡು. ಆದ್ರೆ ಕಷ್ಟ ಕಷ್ಟ ಅಂತ ಬಾಯ್ ತುಂಬಾ ಹೇಳಿ ಅಜ್ಜಿ ಕೊಟ್ಟಾಗಿಂದ ಕೈಯಲ್ಲೇ ಹಾಕೊಂಡಿದ್ಯಾ ಅಲ್ವಾ? ನಿಂಗೇನಾದ್ರು ತಲೆಗೆಲ್ಲ ಕೆಟ್ಟಿದ್ದೇನೆ? ಎಲ್ಲಾನು ಸರಿಯಾಗೇ ಇದೆ. ಅದಿತಿ ಅಕ್ಕ ಹೇಳೋದು ಕರೆಕ್ಟ್ ಆಗೇ ಇದೆ. ಆಹಾ, ಡೈನೋಸರಸ್ಸು, ನೀ ದೊಡ್ಡ ಡೌರಾಣಿನೇ ಕಣೆ. ಒಂದ್ ಕ್ಷಣ ಅವಳ ಪರ ಇರು, ಇನ್ನೊಂದ್ ಕ್ಷಣ ನನ್ ಪರ ಇರು. ಯಾವ್ದಾದ್ರು ಒಂದ್ ಪಾರ್ಟಿ ಮೇಂಟೈನ್ ಮಾಡೆ. ಹೌದು, ಅದಿತಿ ಹೇಳೋದ್ರಲ್ಲಿ ಏನ್ ತಪ್ಪಿದೆ? ಬೇಕಿದ್ರೆ ನೀನ್ ತೆಗ್ದಿಡು. ಸರಿ, ಎಲ್ರು ಗಲಾಟೆ ಮಾಡ್ದಲ್ಲ ಮಲ್ಕೊಳ್ಳಿ, ನಾನು ಲೈಟ್ ಆರ್ಸ್ ಬರ್ತೀನಿ. ಏಯ್, 3 ಜನ ಚಿಕ್ಕಮ್ಮ ನಡಿಯಲ್ಲ. ಇಡೀ ದಿನ ಡವ್ ಮಾಡ್ತಾ ಮಾಡ್ತಾ ರಾತ್ರಿ ತನಕ ಕಳೆದ್ಬಿಡ್ತೀಯ ಅಲ್ವಾ? ಏಯ್, ಮಲ್ಕೊಳ್ಳೆ, ಬಾಯ್ ಮುಚ್ಕೊಂಡು. ತುಂಬ ಯೋಚನೆ ಮಾಡೋಕ್ಕೆ ಹೋಗ್ಬೇಡ ಅಮ್ಮು. ನಿಂಗೆ ತುಂಬ ಕಷ್ಟ ಆಗ್ತಿದೆ ಅಂತಂದರೆ ತೆಗ್ದಿಟ್ಬಿಡು. ಅಜ್ಜಿ ಇದ್ದಂಗೆ ಮಾತ್ರ ಹಾಕ್ಕೊಂಡಿರು. ವಿಕ್ರಾಂತ್ ಅವ್ರನ್ನೆಲ್ಲ ಕರ್ಕೊಂಡು ಬರೋದಕ್ಕೆ ವೇದಾಂತ ಹೋಗಿದ್ದಂತಾನೆ. ಏನು ನನ್ನ ಹಿಂದೆ ಯಾಕೆ ನಿಂತಿದ್ಯಾ? ನನಗೆ ಯಾವಾಗಲೂ ಹಿಂದೆ ನಿಂತ್ಕೊಂಡು ಅಭ್ಯಾಸ ಇಲ್ಲ. ಡೈರೆಕ್ಟಾಗೆ ಕೇಳ್ತಾ ಇದ್ದೀನಿ,
ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ, ಬರ್ತೀಯಾ ಬಿಡ್ತೀಯಾ ಅಂತ ಕೇಳಬೇಕು ಅಂತ ಅನ್ನಿಸ್ಲಿಲ್ವಾ? ವೇದಾಂತಲ್ಲಿ ಮದರ್ ಇಂಡಿಯಾ ಕರೆಕ್ಟಾಗಿ ಬತ್ತಿ ಇಡ್ತಾರಪ್ಪ. ಎಲ್ಲ ಕಡೆನೂ ನೀನು ಬರಲೇಬೇಕು ಅಂತ ಏನಿಲ್ಲ. ಅಜ್ಜಿ ಮೊಮ್ಮಕ್ಕಳು ಜಾಲಿಯಾಗಿ ಹೋಗಿ ಬರ್ತೀವಿ. ವೇದಾಂತ ಆದ್ಯನ ಕರ್ಕೊಂಡು ಬರೋದಕ್ಕೆ ಹೋಗಿದ್ದಾನೆ. ಅದು ಸರಿ, ನಾನು ಬರೋದ್ರಿಂದ ನಿನಗೇನು ಪ್ರಾಬ್ಲಮ್ಮು? ನಮಗೇನು ಪ್ರಾಬ್ಲಮ್ ಇಲ್ಲ. ಬೀಗರಿಗೆ ಅವರು ಇವತ್ತು ಲಗ್ನ ಪತ್ರಿಕೆ ಬಗ್ಗೆ ಮಾತಾಡೋದಕ್ಕೆ ಬರ್ತೀನಿ ಅಂತ ಹೇಳಿದ್ರು. ಮನೆ ಯಜಮಾನಿಯಾಗಿ ನೀನು ಮನೆಯಲ್ಲೇ ಇರಬೇಕಲ್ವಾ, ಅದಕ್ಕೆ ನೀನು ಕರೀಲಿಲ್ಲ. ವಯಸ್ಸಾದರೂ ಅಜ್ಜಿ ಕದರ್ ಇನ್ನೂ ಕಮ್ಮಿ ಆಗಿಲ್ಲ. ಎಷ್ಟೇ ಆದರೂ ನಮ್ಮ ಅಮ್ಮನಿಗೆ ಅಮ್ಮ ಅಲ್ವಾ? ಹಾಗಾದರೆ ನೀನು ಇಲ್ಲೇ ಇರ್ಬೋದಲ್ವಾ? ದೇವಸ್ಥಾನಕ್ಕೆ ಇನ್ನೊಂದು ದಿನ ಹೋದ್ರಾಯ್ತು. ನೀನು ಈ ಮನೆಗೆ ಮಕ್ಕಳಿಗೆ ಮಾತ್ರ ಮನೆ ಯಜಮಾನಿ, ನನಗಲ್ಲ. ನಾನು ನಿನ್ನಮ್ಮ, ನನಗೆ ನಿನ್ನ ಅಪ್ಪಣೆ ಅಗತ್ಯ ಇಲ್ಲ. ಇನ್ನೊಂದಿನ ಅಂತ ಕಾಯೋದಕ್ಕಾಗೋಲ್ಲ. ಆಮೇಲೆ ಮದುವೆ ಕೆಲಸ ಎಲ್ಲ ಶುರು ಆಗುತ್ತೆ. ಆಮೇಲೆ ನಾನೇ ಮುಂದೆ ನಿಂತ್ಕೊಂಡು ಮಾಡಬೇಕಾಗತ್ತೆ. ಹಾಗಲ್ಲಮ್ಮ, ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ. ನಡಿಯಮ್ಮ ಮಗರೆ, ನಾನು ಇವತ್ತು ಹೋಗಲೇಬೇಕು ಅನ್ನಿಸ್ತಿದೆ, ಹೋಗ್ತೀನಿ. ಅಲ್ವಾ? ಮತ್ತೆ ಸೀನಿಯರ್ ಸಿಟಿಸನ್ಗೆ ರೆಸ್ಪೆಕ್ಟ್ ಕೊಡಬೇಕು. ಬನ್ನಿ ಅಜ್ಜಿ. ಆದ್ಯ, ಈಗ ಮನೇಲಿ ದೇವಸ್ಥಾನಕ್ಕೆ ಅಂತ ಹೇಳಬೇಕಾ ಅಥವಾ ಪಿಕ್ನಿಕ್ಗೆ ಅಂತ ಹೇಳಬೇಕಾ? ಇದಪ್ಪ ಪ್ರಶ್ನೆ ಅಂತಂದರೆ, ರಾತ್ರಿ ಎಲ್ಲ ರಾಮಾಯಣ ಕೇಳಿಬಿಟ್ಟು ಕುಂಕರ್ಣ ರಾವಣನ ತಮ್ಮನೋ ರಾಮನ ತಮ್ಮನೋ ಅಂದಂಗಿದೆ. ಪರವಾಗಿಲ್ಲ, ಹೇಳೆ. ಈ ವಿಚಾರ ಯಾರ ಹತ್ರನೂ ಹೇಳಲ್ಲ ಅಂತ ಅತ್ತೆ ಚಿಕ್ಕತ್ತೆ ಹೇಳಿದ್ದೀನಿ. ಸೊ ನೀವಿಲ್ಲೂ ದೇವಸ್ಥಾನ ಅಂತಲೇ ಹೇಳಬೇಕು. ಆಯಿತು, ಹೇಳೋಣ. ಆದರೆ ಸಡನ್ನಾಗಿ ಯಾಕೆ ನಿಮ್ಮ ಅಜ್ಜಿಗೆ ನಮ್ಮನ್ನೆಲ್ಲ ಪಿಕ್ನಿಕ್ ಕರ್ಕೊಂಡು ಹೋಗ್ಬೇಕು ಅಂತ ಅನಿಸ್ತಂತೆ? ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಇವಾಗ ಲೇಟ್ ಆಗ್ತಿದೆ, ಬನ್ನಿ ಹೊರಡೋಣ. ನೀನು ಯಾವ ವಿಷಯ ಏನು ಅಂತ ಕ್ಲಿಯರಾಗಿ ಹೇಳಲಿದೋ ಆಗಲೇ ಗೊತ್ತಿತ್ತು ಏನೋ ಒಂದು ಅಪಶಕ್ನ ಆಗುತ್ತೆ ಅಂತ. ನೋಡು, ಹಾಗೆ ಆಗುತ್ತೆ. ನಾನು ಅಪಶಕುನ ಅದ್ಗೆ? ನೀವೆಲ್ಲ ಗ್ಯಾಂಗ್ ಕಟ್ಕೊಂಡು ಆಚೆ ಹೊರಟಿದ್ದೀರಾ, ನಾನು ಮಾತ್ರ ಇಲ್ಲೇ ಇರ್ಬೇಕಾದ್ಗೆ. ನೋಡಿ ಅಣ್ಣ ಹೇಗೆ ಮಾತಾಡ್ತಾನೆ. ಆದ್ಯಾ ಅವಳು ಪುಸ್ಲಾಯಿಸ್ತಿದ್ದಾಳೆ. ನೋಡಿದ್ರಾ, ಸ್ವಂತ ಅಣ್ಣನೇ ನನ್ನನ್ನು ವಿಲನ್ ಥರ ಟ್ರೀಟ್ ಮಾಡಿದ್ರೆ ನಂಗೆ ಬೇಜಾರಾಗಲ್ವಾ ಅದಕ್ಕೆ? ಹಾಗಿದ್ರೆ ನಾನು ಅಷ್ಟೊಂದು ಕ್ರೂರಿನಾ? ಚಚೆ, ಹಾಗೆಲ್ಲ ಏನೂ ಇಲ್ಲ. ಸಾರ್ಥಕ್, ಇವಳನ್ನು ಕರ್ಕೊಂಡು ಹೋಗೋಣವಾ? ನೀನುಂಟು ಅವಳುಂಟು. ಸರಿ ಬಾ, ಅಮ್ಮಂಗೆ ಹೇಳ್ಬಿಟ್ಟು ಅವನ. ಬಾ, ಆಲ್ರೆಡಿ ಲೇಟ್ ಆಯಿತು. ನಿಮ್ಮ ಪ್ರಕಾರ ನನಗೆ ವಿಚಾರ ಈಗ ಗೊತ್ತಾಗಿದೆ. ಬಟ್ ಅಮೂಲ್ಯ ವೇದಾಂತ್ ಅಜ್ಜಿ ಎದುರು ನಾಟಕ ಆಡ್ತಿದ್ದಾರೆ. ಅವರಿಬ್ರು ಸ್ಟೋರಿ ಗೊತ್ತಾದರೆ ವಿಕ್ಕಿ ಆರ್ತಿ ಮದುವೆನೂ ನಿಂತೋಗುತ್ತೆ ಅನ್ನೋದು ಗೊತ್ತು. ಅಷ್ಟೇ ಅಲ್ಲ, ಹೋಗ್ತಿರೋದು ಯಾವ ರೆಸಾರ್ಟಿಗಂತನೂ ನನಗೆ ಚೆನ್ನಾಗಿ ಗೊತ್ತು. ಬಟ್ ಈಗ ಬಂದು ನಾನು ಬರ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಿರೋದು ಕೂಡ ಪಾರ್ಟ್ ಆಫ್ ದ ಪ್ಲ್ಯಾನ್. ಈಗ ನೋಡಿ ಮಜಾನ, ಸಾರಿ ಸಜಾನ. ಅಪ್ಪ ಬಜರಂಗಿ, ಈ ವೇದನ್ ಜೊತೆ ಹೋಗ್ಬೇಕು ಅಂತ ಬೆಳಿಗ್ಗೆ ಬೇಗ ಹೇಳೋಗಾಯ್ತು. ಸಾಲದಕ್ಕೆ ಇವತ್ತಿಡೀ ದಿನ ನಾನಾಗಿರ್ದೆ ಹೇಗಪ್ಪ ಇರೋದು? ನಾನು ಪರ್ಕಾಯ ಪ್ರವೇಶ ಮಾಡಿ ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ ಆದಾಗ ನನ್ನ ಗರ್ಲ್ ಫ್ರೆಂಡ್ ಅಂತ ಅಡ್ವಾಂಟೇಜ್ ತಗೊಂಡ್ರೆ ಏನಪ್ಪ ಮಾಡೋದು? ಇಲ್ಲೇ ನಿಂತ್ಕೊಂಡಿದ್ನ ಇವನು. ನಾನು ಬೇರೆ ವಟ ಅಂತ ಬಾಯಿ ತುಂಬ ಬೈದ್ಬಿಟ್ಟೆ. ಕೇಳಿಸ್ಕೊಂಡಿರ್ಬೋದಾ ಈ ಪ್ರಾಣಿ? ಥ್ಯಾಂಕ್ ಯು. ಅಲ್ಲ, ನಾನು ಯಾಕೆ ಹೆದರಬೇಕು? ಹೇಳಿ ಕೇಳಿ ನಾವು ರೌಡಿ ಬೇಬಿ. ಇದ್ಯಾವುದೋ ಕೊಬ್ಬರಿ ಮಿಠಾಯಿ.